ಪ್ರಳಯದ ಮಹಾಪ್ರಳಯದ ಧೀಶಕ್ತಿಯಾದ ಈಶಶಕ್ತಿಯಾದ ಮಹಾಶಕ್ತಿಯಾದ ಅಲ್ಲಹಾನೆಂದು ನಾವು ಕರೆಯುತ್ತಿರುವ ಆ ಮಹಾನ್ ಸತ್ ಚಿತ್ ಆನಂದ ರೂಪನಾದ ಸೃಷ್ಟಿಕರ್ತನನ್ನು ಎನ್ನಂತರಾತ್ಮದಲ್ಲಿ ಸದಾ ಸ್ಮರಣೆಗೈಯುತ್ತಾ ಇಂದಿನ ಈದ್ ಮಿಲಾದ್ ಹಬ್ಬದ ಧರ್ಮಸಭೆಯ ಪರಮ ದಯಾಮಯನು ಕರುಣಾನಿಧಿಯಾಗಿರ್ತಕ್ಕಂಥ ಅಲ್ಲಹನನ್ನ ಮತ್ತೊಂದು ಸರೆ ನನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಜಸ್ನೆ ಈದ್ ಮಿಲಾದ್ ಜನ್ನತ್ ನಗರ ಮತ್ತು ಯುವಕ ಸಂಘ ಜನ್ನತ್ ನಗರ ಯುವಕ ಸಂಘ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಈ ಒಂದು ಧರ್ಮಸಭೆಯ ಭವ್ಯ ದಿವ್ಯ ಅನುಪಮ ಅದ್ವಿತೀಯವಾಗಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ರೋಣ ನಗರದ ಯುವ ಮುಖಂಡರಾಗಿರ್ತಕ್ಕಂಥ ಪುರಸಭೆಯ ರೋಣ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಿಥುನ್ ಜಿ ಪಾಟೀಲ್ ಸಾಹೇಬರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅಲ್ ಹಾಜ್ ಜನಾಬ್ ಎಸ್ ಕತೀಬ್ ಸಾಹೇಬರು, ನಿವೃತ್ತ ಮುಖ್ಯೋಪಾಧ್ಯಾಯರು, ಅಂಜುಮನ್ ಹೈಸ್ಕೂಲ್ ರೋಣ, ಜನಾಬ್ ಶರೀಫ್ ಸಾಬ್ ಮುಲ್ಲಾ, ಗಣ್ಯ ವ್ಯಾಪಾರಸ್ಥರು ಶ್ರೀ ಮಲ್ಲಯ್ಯಜ್ಜ ಗುರುಬಸಪ್ಪಜ್ಜನವರ ಮಠ ಪುರಸಭೆ ಸದಸ್ಯರು ರೋಣ, ಜನಾಬ್ ಎಂಎ ನುರುಲ್ಲಾ ಖಾನ್ ಪೌರ ಸೇವಾ ಅಧಿಕಾರಿಗಳು ಹೊಸಪೇಟೆ. ಇನ್ನ ಅತಿಥಿಗಳಾಗಿ ಆಗಮಿಸಿದಂತ ಜನಾಬ್ ಖಾವಾಸ ಬೆಟಗೇರಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ರೋಣ ಪುರಸಭೆ ಸದಸ್ಯರು, ಶ್ರೀಮತಿ ರಂಗವ್ವಾಸು ಭಜಂತ್ರಿ ಅಧ್ಯಕ್ಷರು ಪುರಸಭೆ ರೋಣ, ಶ್ರೀ ಮುತ್ತಪ್ಪ ಜೋಗಣ್ಣವರ್ ಭೂ ನ್ಯಾಯ ಮಂಡಳಿ ಸದಸ್ಯರು, ಹಾಗೆ ಶ್ರೀ ವೀರಪ್ಪ ತೆಗ್ಗಿನಮನಿ ಡಿಎಸ್ಎಸ್ ಸಂಚಾಲಕರು, ಜನಾಬ್ ಅನ್ವರ್ ಕೋಲಾರ್ ಉಪವಲಯ ಅರಣ್ಯಾಧಿಕಾರಿಗಳು ರೋಣ, ಜನಾಬ್ ಕಾಸಿಂ ಸಾಬ್ ಸಂಕ್ನೂರ್ ಅಧ್ಯಕ್ಷರು ಜನ್ನತ್ ಮಸೀದ್ ರೋಣ, ಜನಾಬ್ ದಾವಲ್ ಸಾಬ್ ಜಲಾವರ್ ಹಾಗೂ ಇನ್ನ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳೇ, ಗಣ್ಯಮಾನ್ಯರೇ, ಮೌಲ್ಯಗಳೇ, ಮುಲ್ಲಾಗಳೇ, ನನ್ನ ಸಮಾಜದ ಯಾವತ್ತು ನನ್ನ ಭಾತೃ ಭಗಿನಿಯರೇ, ತಮ್ಮೆಲ್ಲರ ಚಿತ್ ಸ್ವರೂಪವಾಗಿರ್ತಕ್ಕಂಥ ಅಂತರಾತ್ಮಕ್ಕೆ ಈ ನಿಮ್ಮ ಡಾಕ್ಟರ್ ಪಂಚಯ್ಯರಾಜ ಹಿರೇಮಠ್ ಶಿಕ್ಷಕರು, ಸಾಹಿತಿಗಳು ರೋಣ ಇವರು ಮಾಡುವ ಅನಂತ ಅನಂತ ಶರಣಾರ್ಥಿಗಳು. ಬಹಳಷ್ಟು ಸಮಯ ಆಗಿದೆ, ಸಮಯದ ಸ್ವಲ್ಪ ಅರಿವನ್ನು ಕೂಡ ನಾವು ಇಟ್ಕೋಬೇಕಾಗಿದೆ ಈಗ. ಯಾಕಂದ್ರೆ ಬಹಳಷ್ಟು ನಾವು ಸದರ ತಾಳ್ಮೆಯನ್ನು ಕೂಡ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದಾಗಿದೆ. ಹಾಗಾಗಿ ಸಮಯ ಬಹಳಷ್ಟು ಬೇಕು ನನಗೂ ಕೂಡ, ಆದರಷ್ಟು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ತಾಯಂದಿರೇ, ಸ್ವಲ್ಪ ಗಮನ ಕೊಡಿ. ನನ್ನ ಸೌಭಾಗ್ಯ ಇವತ್ತು ನನ್ನ ಪ್ರವಚನಕ್ಕೆ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿದ್ದೇನೆ. ಧಾರ್ಮಿಕ ಪ್ರವಚನ ಇರಬಹುದು, ಉಪನ್ಯಾಸಗಳಿರಬಹುದು. ಮೊನ್ನೆ ತಾನೇ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಕನ್ನಡದ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ದಿಲ್ಲಿಗೆ ಹೋಗಿ ಬಂದಿದ್ದೇನೆ. ಇವತ್ತು ನನ್ನ ರೋಣನಗರದ ಇವತ್ತು ಏನು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಇದು, ಈದ್ ಮಿಲಾದ್ ಮುಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆಯನ್ನು ನಾವು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ. ನೀವು ನಾವುಗಳು ಕೂಡ ಅದರ ಭಾಗವಾಗಿದ್ದೇವೆ. ಬಂಧುಗಳೇ, ನೀವು ಧನ್ಯರು, ನಾನು ಧನ್ಯ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು ಧನ್ಯರು ಅಂತ ನಾವು ಭಾವಿಸ್ಬೇಕಾಗತ್ತೆ. ಯಾಕಂದ್ರ ಹೇಳಿದ್ರು ಮಹನೀಯರು, ಮುಲ್ಲಾ ಸಾಹೇಬರು ಬಹಳ ಚಂದ ಹೇಳಿದ್ರು. ಮೊಹಮ್ಮದ್ ಪೈಗಂಬರ್ ಅವರು ಕೊನೆಯ ಪ್ರವಾದಿಯಾಗಿ ಬಂದ್ರು. ಅವತ್ತಿನ ಕಾಲಘಟ್ಟ ಅರಬ್ ದೇಶ, ಮಕ್ಕಾ ಮತ್ತು ಮದೀನಾ, ಆ ದೇಶದಲ್ಲಿ ಎಷ್ಟು ಅರಾಜಕತೆ ಇತ್ತು ಅಂದ್ರೆ ಮಹಿಳೆಯರನ್ನ, ಮಕ್ಕಳನ್ನ ಎಷ್ಟು ಕೀಳಾಗಿ ಕಾಣ್ತಾ ಇತ್ತು ಸಮಾಜ. ಅವತ್ತಿನ ಧರ್ಮದ ಒಂದು ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾದಂತಹ ಸಮಯದಲ್ಲಿ
ಭೂಮಿಯ ಮೇಲೆ ಮಾನವರು ಇದ್ದರು ಅಂತಕ್ಕಂಥ ಕುರುವ ಇಲ್ಲೇನೋ, ಬರೇ ದಾನವರೇ ಸಾಮ್ರಾಜ್ಯವೇ ನಡೀತಕ್ಕಂಥ ಕಾಲಘಟ್ಟದಲ್ಲಿ ಈ ಮಹನೀಯರು ಜನ್ಮ ತಾಳಿ ಬರ್ತಾ ಇದ್ದಾರೆ. ನನ್ನ ಮಹನೀಯರು ಹೇಳಿದ್ರು, ನನ್ನ ಹಿರಿಯರಾಗಿರ್ತಕ್ಕಂಥ ಅಜ್ಜವರು, ಮಲೆ ಅಜ್ಜವರು ಬಹಳ ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ಸುದಿನ ಮಹಾನ್ ದಿಗ್ದರ್ಶನದ ದಿನ ಇದು. ಯಾಕಂದ್ರ ಈ ಮಿಲಾದ್ ದಿನ. ಹಾಗಾಗಿ ತಮ್ಮೆಲ್ಲರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಕೋರುತ್ತಾ, ನಾನು ಮಾಡಿದ ಕರ್ಮ ಸುಕೃತವಾಗಿರಲು ಸುಫಲವೇ ನನ್ನ ಸುತ್ತಲೂ ಸುತ್ತುತ್ತಿರುತ್ತದೆ ಅನ್ನುವ ಹಾಗೆ ನಾವು ನೀವುಗಳೆಲ್ಲ ಈ ಧರ್ಮ ಸಭೆಯಲ್ಲಿ ಭಾಗಿಗಳಾಗಿದ್ದೇವೆ. ಬಂಧುಗಳೇ, ಭಾಜನರಾಗಿದ್ದೇವೆ, ಭಾಗ್ಯಶಾಲಿಗಳಾಗಿದ್ದೇವೆ. ಸ್ವಲ್ಪ ಸಮಯವನ್ನು ಕೊಡಿ ದಯವಿಟ್ಟು. ಅಲ್ಲಾಹನೆಂದರೆ, ಸ್ವಲ್ಪ ಮಕ್ಕಳು ಗಲಾಟೆ ಮಾಡಬಾರದು, ಸಣ್ಣ ಮಕ್ಕಳು ಪ್ಲೀಸ್ ದಯಮಾಡಿ. ಅಲ್ಲಾಹನೆಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದಂತೆ ಯಾರು? ಅಲ್ಲಾಹನೆಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದಂತೆ ಬಲ್ಲವರ ಸೊಲ್ಲಿನಂತೆ, ಬೆಲ್ಲದ ರುಚಿಯಂತೆ, ಗಲ್ಲಿ ಗಲ್ಲಿಯ ಗುಲ್ಲಿನಂತೆ, ಕೆನೆ ಹಾಲಿನ ನೊರೆಯಂತೆ, ಸಕಲ ಜೀವರ ಜೀವಾತ್ಮನಂತೆ, ಅವನೇ ಪರಮಾತ್ಮನಂತೆ, ಸುಲಭವಾಗಿ ಹೇಳಲು ಬಾರದವನಂತೆ, ವರ್ಣಗಳಲ್ಲಿ ವರ್ಣಿಸವಾಗದ ವರ್ಣಾತೀತನಂತೆ, ಹಸಿರೆಲೆಯಲ್ಲಿ ಹಸಿರು ಬಣ್ಣವಾದವನಂತೆ. ಅಲ್ಲಾಹನನ್ನು ನಾವು ಎಲ್ಲಿ ಕಾಣಬೇಕು ಅಂದ್ರ ಹಸಿರೆಲೆಯಲ್ಲಿ ಹಸಿರು ಬಣ್ಣವಾಗಿದೆ ನೋಡ್ರಿ, ಅವನು ಅಲ್ಲಾಹ. ಹಸಿರೆಲೆಯಲ್ಲಿ ಹಸಿರು ಬಣ್ಣವಾದವನಂತೆ, ಅದ್ವಿತೀಯನಂತೆ, ಅಜಯನಂತೆ, ಅನುಪಮನಂತೆ, ಅನಿಕೇತನಂತೆ, ಬ್ರಹ್ಮಾಂಡವನೇ ಚೇತನವ ಮಾಡಿಕೊಂಡವನು, ಮಹಾನ್ ಕಿಲಾಡಿಯವನು, ಜಗದ ಚರಾಚರಗಳಿಗೆಲ್ಲ ಉಸಿರಾದವನು, ಅಲ್ಲಾಹನೆಂದು ಹೆಸರಾದವನು. ನೋಡ್ರಿ, ನನಗ ನಮ್ಮ ಕತೀವ್ ಸಾಹೇಬರು ಶಿಕ್ಷಕರು ಅವರ ನನ್ನ ಒಡನಾಟ ಒಂದು ಅಮೋಘವಾದಂಥ ಗಳಿಗೆಯಲ್ಲಿ ಕೂಡಿ ಬಂತು. ಆ ಮಹನೀಯರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಗಳೇ ಧರ್ಮಸಭೆಗೆ ತಮ್ಮದು ಒಂದು ಪ್ರವಚನ ಕೊಡ್ಬೇಕಂತ ಕೇಳ್ಕೊಂಡಾಗ ಬಹಳಷ್ಟು ಖುಷಿ ಪಟ್ಟಿದ್ದೇನೆ ನಾನು. ಯಾಕಂದ್ರ ಇದು ದೈವ ಸನ್ನಿಧಿ. ಮಸೀದಿ ಇರಲಿ, ಮಂದಿರ ಇರಲಿ, ಚರ್ಚ್ ಇರಲಿ, ಅವು ಎಲ್ಲವೂ ನಮ್ಮಂತರಾತ್ಮವನ್ನ ದರ್ಶನ ಕೈತಕ್ಕಂಥ ಸ್ಥಳಗಳೇ ಅವು. ಅದು ಮಂದಿರ್, ಮಸೀದ್, ಚರ್ಚ್, ಎಲ್ಲವೂ ನಮ್ಮಂತರಾತ್ಮದ ದರ್ಶನವನ್ನು ಮಾಡತಕ್ಕಂಥ ಧರ್ಮಕ್ಷೇತ್ರಗಳೇ. ಹಾಗಾಗಿ ಇಂತಹ ಧರ್ಮಕ್ಷೇತ್ರದ ಸಭೆಯಲ್ಲಿ 4 ನುಡಿಗಳನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಗುರುಗಳು, ಕತೀವ್ ಸಾಹೇಬ್ ಗುರುಗಳು, ಹಾಗೆ ಅಬ್ದುಲ್ ಸಾಹೇಬ್ ಹೊಸಮನಿ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೋಡಿ ಮುಂದೆ ಬರ್ತಾ ಇದ್ದೀನಿ. ದಾನವರನ್ನು ಮಾನವರನ್ನಾಗಿಸುವವನು ಯಾರವನಲ್ಲ, ಹೇಗಿರ್ತಾನೆ ಬೇಕಲ್ಲ ನನಗೆ, ನನ್ನ ದೃಷ್ಟಿಯಲ್ಲಿ. ದಾನವರನ್ನು ಮಾನವರನ್ನಾಗಿಸುವವನು, ಮಾನವರನ್ನು ಮಹಾಮಾನವರನ್ನಾಗಿಸುವವನು, ಮಹಾಮಾನವರನ್ನು ದೇವಮಾನವರನ್ನಾಗಿಸುವ ಕರ್ತೃತ್ವ ಶಕ್ತಿಯನ್ನೇ ನಾವು ನೀವುಗಳೆಲ್ಲ ಸೃಷ್ಟಿಕರ್ತನೆಂದು ಕರೆಯುತ್ತೇವೆ. ಅವನೇ ಅಲ್ಲಾಹ, ಅವನೇ ಅಲ್ಲಾಹ. ಮತ್ತೆ ಮುಂದಕ್ಕೆ ಬರ್ತೀನಿ ಬಂಧುಗಳೇ, ಕೇಳ್ರಿ, ಇಂಥ ಅವಕಾಶ ಸಿಗೋದಿಲ್ಲ. ಒಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ ನಮಗೆ, ಮಾತಾಡಬಾರ್ದು ತಾಯಂದಿರು, ಸ್ವಲ್ಪ ಕೇಳ್ಬೇಕು. ಈ ನಿರಾಕಾರ ರೂಪವಾದ ರೂಪ ಹೇಗೆ ಕಾಣ ಸಿಗುತ್ತದೆ? ಹೌದ್ರಿ, ಭಗವಂತ ಅಂದ್ರೆ ನಿರಾಕಾರ ರೂಪ. ನಮ್ಮ ಇಸ್ಲಾಂ ಧರ್ಮ ಹೇಳೋದೆ ಅದನ್ನೇ. ಮೂರ್ತಿ ಪೂಜೆಯನ್ನು ನಾವು ಒಪ್ಪೋದಿಲ್ಲ. ನಿರಾಕಾರ ಬ್ರಹ್ಮ ತತ್ವವನ್ನು ಆರಾಧಿಸುವವರು ನಾವು. ಅದನ್ನ ಹೆಂಗ್ರಿ ನಾವು ನೋಡ್ಬೇಕ್ರಿ, ಹೆಂಗ್ರಿ ತಿಳ್ಕೋಬೇಕ್ರಿ? ಬರ್ತೀನಿ ನೋಡ್ರಿ. ಈ ನಿರಾಕಾರ ರೂಪವಾದ ರೂಪ ಹೇಗೆ ಕಾಣ ಸಿಗುತ್ತದೆ? ಆನಂದದ ಪರಮಾನಂದ. ಅಲ್ಲ ಹೇಗಿರ್ತಾನೆ? ನನಗೆ ಹೇಗೆ ನನ್ನ ಹೃದಯ ಕ್ರಮದಲ್ಲಿ ಗೋಚರವಾಗ್ತಾನಂದ್ರೆ ಆನಂದದ ಪರಮಾನಂದ, ಚಿತ್ಘನ ರೂಪವದು, ಚಿದಾನಂದ ಸ್ವರೂಪವದು. ಹಾಗಾದರೆ ನಾವು ಈ ರೂಪವಿಲ್ಲದ ಸ್ವರೂಪವನ್ನು ಹುಡುಕುವುದೆಲ್ಲಿ? ನಿರಾಕಾರ ಬ್ರಹ್ಮನನ್ನು ನಾವೆಲ್ಲಿ ಹುಡುಕಬೇಕಾಗಿದೆ?
ಮೊದಲು ನಾವು ಹೊರಮುಖ ಮಾಡಿದರೆ ಕಾಣುವ ಜೀವ ಜಗತ್ತು, ಚರಾಚರ ವಸ್ತುಗಳು, ಇಹಪರ ಮಾರ್ಗಗಳು, ಕಾಲ ಕಾರಣ ಕ್ರಿಯೆಗಳು, ದಶ ದಿಕ್ಕುಗಳು, ನವದ್ವಾರದ ಈ ಶರೀರ, ಅಷ್ಟೈಶ್ವರ್ಯಗಳು, ಸಪ್ತಧಾತುಗಳಿಂದಾದ ಈ ಶರೀರ, ಅರಿಷಡ್ವರ್ಗಗಳು, ಪಂಚಭೂತಗಳು, ಚತುರೋಪಾಯಗಳು, ತ್ರಿಕಾಲಗಳು, ದ್ವಿತೀಯ ಭಾವ, ನಾನು ಅವನು, ಅವನು ನಾನು, ಇದು ದ್ವಿತೀಯ ಭಾವ. ನಂತರ ಅದ್ವಿತೀಯ ಭಾವ, ನಾನೇ ಅವನು, ಅವನೇ ನಾನು, ಇದು ಅದ್ವಿತೀಯ ಭಾವ. ಏಕ ಹೈ, ಏಕೇಕ ಹೈ, ಅದೇ ಕಾಲಾತೀತ ಹೈ, ಗುಣಾತೀತ ಹೈ, ವರ್ಣರಹಿತ ಹೈ, ಲಿಂಗಾತೀತ ಹೈ, ಆಕಾರ ರಹಿತ ಹೈ, ನಿರಾಕಾರ ರೂಪ ಹೈ, ಅಲ್ಲಾಹನ ನಿಜದ ರೂಪ ಹೈ, ಅಲ್ಲಾಹನ ನಿಜದ ರೂಪ ಹೈ. ಬಂಧುಗಳೇ, ಅಲ್ಲಾಹನನ್ನ ನಾವು ಈ ರೀತಿ ಹೃದಯ ಸ್ಪರ್ಶಿಯಾಗಿ ಕಾಣಬೇಕಾಗುತ್ತೆ. ಈ ನಮ್ಮ ಪೈಗಂಬರರು ಕುರಾನ್ ಬರೆದ್ರಲ್ಲ, ಹೇಗಿದೆ ನೋಡ್ರಿ ಆ ಸಂದರ್ಭ. ಆ ದೇವ ಸಂದೇಶ ತಾಯಂದಿರು ಈ ಕಡೆಗೆ ಎಡಗಡೆಗೆ ತಾಯಂದಿರು ಯಾಕೆ ಮಾತಾಡ್ತಿರಿ ತಿಳಿತಾ ಇಲ್ಲ. ಆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕುರಾನ್ ಬರೆದ್ರಲ್ಲ, ಕುರಾನ್ ಬರೆಯುವ ಮೊದಲು, ಕುರಾನ್ ಬರೆಯುವ ಸಮಯದಲ್ಲಿ ಸುಗಂಧ ಸೂಸಿ ಬರುತ್ತೆ, ಸುಗಂಧ ಸೂಸಿ ಬರುತ್ತೆ. ಇವತ್ತೇ ನನ್ನ ಬಂಧುಗಳು ಹತ್ತರ ಹೆಣ್ಣಿಗೆ ಬಹಳಷ್ಟು ನಾವು ಹತ್ತಿರವಾಗಿದ್ದೇವೆ. ಪೈಗಂಬರ ವಾಸಿ ಆದಾಗ ಆ ಕಡೆ ಬರಕ್ಕೆ ನಾವು ಎಷ್ಟು ಹತ್ತರನ್ನ ಹಾಕ್ತೀವೋ, ಯಾಕಂದ್ರೆ ಇದಕ್ಕೆ ನೇರ ಸಂಬಂಧ ಇದೆ. ಬಂಧುಗಳೇ ಕೇಳ್ರಿ, ತಾಯಂದ್ರೆ ಮನಿ ಕಷ್ಟ ಸುಖ ಮಾತಾಡಕ್ ಹೋಗ್ಬೇಡ್ರಿ, ಕೇಳಿ ಸ್ವಲ್ಪ. ಮೊಹಮ್ಮದ್ ಪೈಗಂಬರ್ ಅವರು ಕುರಾನ್ ಬರೀದ್ರಲ್ಲ, ಹಲವಾರು ಜನ ಪೈಗಂಬರರು ಬಂದು ಹೋದ್ರು. ಕೊನೆಯ ಪೈಗಂಬರರು ಮೊಹಮ್ಮದ್ ಪೈಗಂಬರರು, ಕೊನೆಯ ಪೈಗಂಬರರು ಇವರು. ಆ ದೇವ ಸಂದೇಶವನ್ನು ಲಿಪಿ ರೂಪಕ್ಕೆ ತಂದ್ರಲ್ಲ, ಕುರಾನ್ ಗ್ರಂಥ ರಚನೆ ಆಯ್ತಲ್ಲ, ಆ ಸಂದರ್ಭ ಹೇಗಿದೆ ನೋಡಿ ಬಂಧುಗಳೇ. ಮೊದಲು ಸುಗಂಧದ ವಾಸನೆ ಪರಿಮಳ ತುಂಬ್ತಾ ಇತ್ತು ಆ ಸ್ಥಳದಲ್ಲಿ. ಆವಾಗ ಅವರಿಗೆ ಆ ಭಾವ ಬರ್ತಾ ಇತ್ತು, ದೇವ ಸಂದೇಶ ಬರ್ತಾ ಇತ್ತು ನಿಸ್ತಂತು ರೂಪದಲ್ಲಿ. ಇವತ್ತು ಹೇಗೆ ನಮ್ಮ ಮೊಬೈಲು ಇದಾವೆ, ಆ ರೀತಿ ಸುಗಂಧ ಸೂಸಿ ಬರ್ತಾ ಇದ್ದಂತ ಸಮಯದಲ್ಲಿ ಅಲ್ಲಾಹನ ಪ್ರೇರಣೆಯಿಂದ ಮೊಹಮ್ಮದ್ ಪೈಗಂಬರರು ಇವತ್ತು ಏನು ಪುರಾಣದಲ್ಲಿ ವಾಕ್ಯಗಳಿದಾವ ನೋಡ್ರಿ, ಸಂಪೂರ್ಣ ಮಾನವ ಜನಾಂಗಕ್ಕೆ ಹುಟ್ಟಿದಂದಿನಿಂದ ಹಿಡಿದು ಸತ್ತು ಮಣ್ಣಾಗುವವರೆಗೆ ಏನೇನು ಸಂಸ್ಕಾರಗಳನ್ನು ಮಾಡಬೇಕಾಗಿದೆ, ಏನೆಲ್ಲವನ್ನು ದಾನ ಧರ್ಮ ಮಾಡಬೇಕಾಗಿದೆ, ಬದುಕೆಂದರೇನು, ಸಂಸಾರವೆಂದರೇನು, ಸಮಾಜವೆಂದರೇನು, ಶಿಕ್ಷಣವೆಂದರೇನು, ಎಲ್ಲವನ್ನು ವಿಶದೀಕರಿಸಿ ತುಂಬಿಟ್ಟಿದಾರಲ್ಲ ಆ ಮಹನೀಯರು. ಆ ಎಲ್ಲ ವಾಕ್ಯಗಳು ಅಲ್ಲಾಹನಿಂದ ಬರಬೇಕಾದ್ರೆ ಅಲ್ಲಿ ಸುಗಂಧ ಸೂಸುವ ಸಮಯದಲ್ಲಿ ಬಂದಂತ ವಾಕ್ಯಗಳೇ ಪವಿತ್ರ ವಾಕ್ಯಗಳೇ, ಅದೇ ನಮ್ಮ ಕುರಾನ್. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕುರಾನನ್ನ ಈ ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟು ಹೋಗಿದ್ದಾರೆ ಮೊಹಮ್ಮದ್ ಪೈಗಂಬರ್ ಅವರು. ಅವರಿಗೆ ನಾವು ನೀವುಗಳೆಲ್ಲ ಅನಂತ ಕಾಲ ಚಲುವಣಿ ಆಗಿರಬೇಕಾಗುತ್ತೆ ಬಂಧುಗಳೇ. ಅದಕ್ಕೆ ತಕ್ಕಂಗೆ ಬರೆದಿದ್ದೀನಿ ನೋಡ್ರಿ ಇಲ್ಲಿ. ಗಂಧಗಳು ಮತಿಸಿದಾಗ ಶ್ರೀಗಂಧದ ಪರಿಮಳ ಸೂಸುವಂತೆ, ದೇವ ಗಂಧಗಳು ಮತಿಸಿದಾಗ ಶ್ರೀಗಂಧದ ಪರಿಮಳ ಸೂಸುವಂತೆ, ದೇವದಾನವರು ಮತಿಸಿದಾಗ ಅಮೃತವು ದೊರೆಯುವಂತೆ, ನಾನು ನೀನು ಆನು ತಾನುಗಳು. ಸ್ವಲ್ಪ ಕೇಳ್ಬೇಕಿದ್ ಗಮನ ಇಟ್ಟು. ನಾನು ನೀನು ಆನು ತಾನುಗಳು ಮತಿಸಿದಾಗ, ನಾಲ್ಕು ತಂತಿಯ ರುದ್ರವೀಣಿಯ ಸ್ವರವು ಮತಿಸಿದಾಗ, ಮಹಾರುದ್ರ ಸ್ವರವು ಹೊರ ಸೂಚಿದಾಗ, ಪರಮಾಣುವಿನಿಂದ ಹೊರಹೊಮ್ಮಿದ ಬ್ರಹ್ಮಾಂಡ ರಚನೆ ಆಯಿತು. ಈ ಕಾರಣ ಕರ್ತೃವಿನ ಕ್ರಿಯೆಯ ಹೆಸರೇ ಅಲ್ಲಾಹ ಅಲ್ಲಾಹ ಅಲ್ಲಾಹ. ಬಂಧುಗಳೇ, ಇದು ಕುರಾನು ಮೂಡಿ ಬಂದಂತ ಸಮಯವನ್ನು ನಾನು ತಮ್ಮ ಮುಂದೆ
ಕಟ್ಟಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಒಂದಿಷ್ಟು ವಿಚಾರಗಳು ನನ್ನನ್ನು ಎಷ್ಟು ಕಲಿತಿದಾವಂದ್ರೆ ಹೇಳ್ತಾರೆ, ಸ್ವರ್ಗ ನರಕ ಬೇರಿಲ್ಲ ಕಾಣ ಮುಟ್ಟಾಳ, ಬೇರಿಲ್ಲ. ಎಲ್ಲೈತಿ ಮತ್ತೆ ಸ್ವರ್ಗ? ನಿನ್ನ ತಾಯಿಯ ಪಾದದಡಿಯಲ್ಲಿ ಇದೆ. ನೋಡ್ರಿ, ವೇದ ಉಪನಿಷತ್ತುಗಳು ಒಂದು ಕಡೆಗೆ ಹೇಳ್ತಾವೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಧರ್ಮಂ ಚರ ಧರ್ಮಂ ವರ, ಧರ್ಮಂ ಚರ ಧರ್ಮಂ ವರ. ಅದೇ ತತ್ವವನ್ನ ಮೊಹಮ್ಮದ್ ಪೈಗಂಬರು ಎಷ್ಟು ಸುಲಭವಾಗಿ ಹೇಳಿದಾರೆ ನೋಡ್ರಿ. ನಿನ್ನ ಸ್ವರ್ಗ ನರಕ ಎಲ್ಲೈತಿ ಅಂದ್ರೆ ನೀನು ಮಾಡ್ತಕ್ಕಂಥ ಅನ್ಯಾಯದ ಕೆಲಸವೇ ನಿನ್ನ ನರಕದ ದ್ವಾರ ಬಾಗಿಲು. ಮತ್ತು ಸ್ವರ್ಗವನ್ನು ಎಲ್ಲಿ ನೋಡ್ಬೇಕಪ್ಪ ನಾನಂದ್ರ, ನನ್ನನ್ನ ಹೆತ್ತು ಹೊತ್ತು ತುತ್ತಿಟ್ಟು ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿ ಶಿಕ್ಷಣವನ್ನ ಕೊಡಿಸಿ ಮನ ಮೆಚ್ಚುವ ಮನದಿಯನ್ನು ತಂದು ಪಕ್ಕಕ್ಕಿಟ್ಟಂತ ತಾಯಿ ಇದಾಳಲ್ರಿ, ಆ ತಾಯಿಯ ಪಾದದಡಿಯಲ್ಲಿ ಕಾಣ್ರಿ ಜಗ ಸ್ವರ್ಗ. ಎಂದಾದ್ರೂ ತಾಯಂದ್ರೆ ಇವತ್ತು ಬಹಳ ಜನ ಕೂಡಿದ್ರಿ, ನಿಜವಾಗ್ ಖುಷಿ ಆಯ್ತು ನನಗ. ತಾಯಂದ್ರೆ ಬರ್ತಾರೋ ಇಲ್ವೋ ಅಥವಾ ನನ್ನ ಸಹೋದರ ಅಷ್ಟೇ ಇರ್ತಾರೋ ಸಭೆಯಲ್ಲಿ ಅಂತ ಅನ್ಕೊಂಡಿದ್ದೆ. ತಾಯಂದಿರೇ, ನಿಮ್ಮನ್ನು ನೋಡಿದಾಗ ಬಹಳ ಖುಷಿ ಆಯ್ತು. ಇವತ್ತಿನ ಭಾರತದ ಸಂಸ್ಕೃತಿ, ಜಗತ್ತಿನ ಸಂಸ್ಕೃತಿ, ಮಾನವ ಜನಾಂಗ ಏನಾದ್ರೂ ಬದುಕಿದೆ ಅಂದ್ರೆ ನಿಮ್ಮ ತಾಯಂದಿರ ಸಾಕ್ಷಿ. ಅದಕ್ಕೆ ನೀವು ತಾಯಂದಿರು ಎಷ್ಟು ತ್ಯಾಗಮಯವಾಗಿ ಆ ಕರುಳ ಕೊಡಿಯನ್ನ ಜೋಪಾನ ಮಾಡ್ತಿರೋ ತಾಯಂದ್ರೆ, ನಿಮಗೆ 101 ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ ನಾನಿಲ್ಲಿ. ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾ ಇದ್ದಾರೆ, ತಾಯಿಯ ಪಾದದಡಿಯಲ್ಲಿ ಸ್ವರ್ಗ ಕಾಣೋ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೆಳಗಿನ ಜಾವ ಒಂದಿಷ್ಟು ತಾಯಿಯ ಮೇಲೆ 4 ನುಡಿಗಳನ್ನು ಬರೆದಿದ್ದೀನಿ ತಾಯಂದ್ರೆ, ಕೇಳಿ. ಆಮೇಲೆ ಅಲ್ಲಾಹ ಹೇಗಿರ್ತಾನೆ ನೋಡ್ರಿ, ಅದೊಂದು ಹೇಳ್ಕೊಂಡು ತಾಯಿ ಬರ್ತೀನಿ ಮುಂದ. ಬಯಲಲ್ಲಿ ಆಲಯವಾದವನು, ಆಲಯದಲ್ಲಿ ಬಯಲಾದವನು, ಲಯದಲ್ಲಿ ಉಗಮವಾಗುವವನು, ಉಗಮದಲ್ಲಿ ಲಯವಾಗುವವನು ಯಾರವನು, ಮತ್ಯಾರವನು, ಅಲ್ಲಾಹನವನು. ಬಂಧುಗಳೇ, ಈಗ ತಾಯಿಯನ್ನ ಕುರಿತು ಬರೆದಂತ 2 ನುಡಿಗಳನ್ನು ಹೇಳಿ ನಾನು ಹೇಳ್ತಾ ಇದ್ದೀನಿ, ಕೇಳಿ ತಾಯಂದ್ರೆ. ತಾಯಿಯ ತಾಯ್ತನವು, ಇದು ಸ್ವನುಡಿಗಳಿವು. 2019 ಬರೆದಂತ ಕೃತಿಯಲ್ಲಿದ್ದಂತ ನುಡಿಗಳಿವು, ನನಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತ ನುಡಿಗಳಿವು. ಕೇಳ್ರಿ, ತಾಯಿಯ ತಾಯ್ತನವು ಈ ಜಗದಲ್ಲಿ ಹಬ್ಬಿತಾ ಹಿರಿದಾಗಿ ಮುಂದಾಗಿ ಮಂದಾರ ಪರ್ವತವಾಗಿ. ಒನ್ಸ್ ಅಗೇನ್, ತಾಯಿಯ ತಾಯ್ತನವು ಈ ಜಗದಲ್ಲಿ ಹಬ್ಬಿತಾನ್ ಹಿರಿದಾಗಿ ಮುಂದಾಗಿ ಮಂದಾರ ಪರ್ವತವಾಗಿ ಶಿರಿ ಶೃಂಗವಾಗಿ ಗಗನದೆತ್ತರಕ್ಕೆ ಬೆಳಗುತ್ತಿದೆ ನೋಡಿಲ್ಲಿ. ನಿತ್ಯವೀ ಜಗದಲ್ಲಿ ತಾಯಂದಿರು ಸತ್ತರು, ಮತ್ತೆ ಭೂತಲಗೆ ಮಕ್ಕಳ ತವರಾತ್ಮ ಸುಳಿದಾಡುತ್ತಿವೆ ನೋಡಿಲ್ಲಿ. ಅಂದ್ರೆ ಎಷ್ಟೋ ದಿನಗಳಲ್ಲಿ ನಮ್ಮ ತಾಯಂದಿರು ನಮ್ಮನ್ನು ಬಿಟ್ಟು ಪೈಗಂಬರ್ ವಾಸಿ ಆದಾಗ ಅಷ್ಟು ಸುಲಭವಾಗಿ ಹೋಗಲಂತೆ ಅವರ ಆತ್ಮ ತನ್ನ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಸುಳಿದಾಡ್ತೈತಿ ಅನ್ನೋ ಭಾವವನ್ನು ಇಲ್ಲಿ ಕಟ್ಟಿದ್ದೀನಿ ತಾಯಂದಿರೇ. ಮತ್ತೊಂದು, ಯಾವ ಜನ್ಮದ ಬಂಧು ಈ ಜನ್ಮದಲ್ಲಿ ಬಂದು ಜನ್ಮ ನೀಡಿದೆ ತಾಯೇ, ನಾನೇನು ಅನುಗಾಲ ತಪಗೈದೆ, ಹೃದಯಾಂತರಾಳದಿ ಹುದುಗಿರುವ ಈ ಹುಣ್ಮನಕ್ಕೆ ಹಿತಗೈದೆ ತಾಯೇ, ನೀನೆ ಜಗವನ್ನು ತೂಗುವ ಮಹಾಮಾಯೆ. ಇದು ತಾಯಂದಿರನ ಕುರಿತು ನನ್ನ ಅಭಿಪ್ರಾಯವನ್ನ ಪದಪುಂಜಗಳಲ್ಲಿ ಕಟ್ಟಿಕೊಟ್ಟಿದ್ದೀನಿ ತಾಯಂದಿರೇ. ಮೊಹಮ್ಮದ್ ಏನು ಪೈಗಂಬರರು ಹೇಳಿದ್ದಾರೆ, ಸ್ವರ್ಗವನ್ನು ನಿನ್ನ ತಾಯಿಯ ಪಾದದಡಿಯಲ್ಲಿ ಕಾಣು ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನ 4 ನುಡಿಗಳನ್ನ ಪದಗಳಲ್ಲಿ ಪೋಣಿಸಿ ಇಟ್ಟಿದ್ದೇನೆ ತಾಯಂದಿರೇ. ಹಾಗೆ ಇನ್ನೊಂದು ಮಾತನ್ನು ಭಾಳ ಚಂದ ಹೇಳ್ತಾರೆ ಅವರು. ನಮ್ಮ ಕತೀಬ್ ಸರ್ ಹೇಳಿದ್ರು, ಸರ್ ಮೊಹಮ್ಮದ್ ಅವ್ರ ಬಗ್ಗೆ ತಮಗೆ ಯಾವ್ದು ಮೆಚ್ಚಿಗೆ ಆಗುತ್ತೆ ಒಂದು 4 ನುಡಿಯನ್ನ ಅದು ಉದಾಹರಣೆ ಕೊಡ್ರಿ ಅಂತ ಹೇಳಿದ್ರು. ಇನ್ನೊಂದು ನನಗೆ ಮನಮುಟ್ಟುವಂತೆ ಒಂದು ಅಂಶ ಬರುತ್ತೆ. ಏನಂದ್ರೆ, ನಾವು ಏನು ಇಸ್ಲಾಂ ಧರ್ಮದಲ್ಲಿ ಇದೀವಿ, ನಾವು ನಿಜವಾದ ಇಸ್ಲಾಂ ಹೇಗಿರ್ಬೇಕಂತಕ್ಕಂಥ ನಮ್ಮ ಉಲ್ಲಾ ಸಾಹೇಬರು ಭಾಳ ಚಂದ ಹೇಳಿದ್ರು. ಅವರು ಪಂಚತತ್ವಗಳ ನಾನು ಅಳವಡಿಸ್ಕೊಂಡಿರ್ಬೇಕು ಜೀವನದಲ್ಲಿ ಅಂತ ಹೇಳಿದ್ರು ಅವರು. ಅದರಲ್ಲಿ ಒಂದು ಮುಖ್ಯವಾದದ್ದು
ದಿನಕ್ಕೆ 5 ಸಾರಿ ನಮಾಜ್ ಮಾಡುವುದು ಅಂತ ಹೇಳಿದ್ರು ಅವರು. ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಇಷ್ಟಾನ್ ಹೇಳ್ತಾರೆ ನೋಡ್ರಿ, ನೀನು ನಮಾಜು ಮಾಡುವ ಸಮಯದಲ್ಲಿ ಮಗುವಿನ ಅಳು ನಿನಗೇನಾದರೂ ಕೇಳಿದಲ್ಲಿ, ಬಂಧುಗಳೇ ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡ್ರಿ ಅವರು, ನೀನು ನಮಾಜು ಮಾಡುವ ಸಮಯದಲ್ಲಿ ಮಗುವಿನ ಅಳು ನಿನಗೆ ಕೇಳಿಸಿದ್ದಾದರೆ ನಿನ್ನ ನಮಾಜನ್ನು ಅಲ್ಲಿಗೆ ನಿಲ್ಲಿಸು, ಆ ಮಗುವನ್ನ ಅಳುವುದು ನಿಲ್ಲಿಸು, ಮಗುವಿಗೆ ಏನು ಬೇಕಾಗಿದೆ ಅದನ್ನು ಕೊಡು ಅಂತ ಹೇಳಿದ್ದಾರೆ. ಬಂಧುಗಳೇ, ಇದಕ್ಕಿಂತ ಚೆನ್ನಾಗಿ ಹೇಳಲಿಕ್ಕೆ ಇನ್ನೇನು ಸಾಧ್ಯ? ಇದಕ್ಕಿಂತ ಚೆನ್ನಾಗಿ ಇನ್ನೇನು ಹೇಳಬೇಕಾಗಿದೆ ಹೇಳ್ರಿ ಅವರು. ಅದೇ ವಿಶೇಷವಾಗಿ ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ, ಗುಲಾಮರ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಅವತ್ತಿನ ಸಮಾಜವನ್ನ ತಿದ್ದಿದ್ರು. ಈ ನರಕ ಸದೃಶವಾಗಿರ್ತಕ್ಕಂಥ ಭೂಲೋಕವನ್ನ ಭೂ ಕೈಲಾಸ ಮಾಡಿದಂತ ಮಹನೀಯರು ಯಾರು ಅದಾರೆ? ಮೊಹಮ್ಮದ್ ಪೈಗಂಬರ್ ಏಕದೇವೋಪಾಸನೆ, ಅಲ್ಲಾಹ ಏಕದೇವೋಪಾಸನೆ, ಅಲ್ಲಾಹ. ಆ ಅಲ್ಲಾಹ ಅನ್ನುವಂತ ನಾಲಿಗೆ ಸ್ವರ್ಗದ ಬಾಗಿಲನ್ನ ತೆರೆಯುತ್ತೈತೆ ಅಂತ ಹೇಳಿದಂತ ಮಹನೀಯರು. ಸಮಯ ನನಗೆ ಬಹಳಷ್ಟು ಬೇಕು ಮಾತನಾಡಲಿಕ್ಕೆ, ಆದ ಸಮಯದ ಅಭಾವ ಇರೋದ್ರಿಂದ ಇಷ್ಟನ್ನ ನಾನು ಮಾತನಾಡಿ ಆ ಒಂದು ಮೊಹಮ್ಮದ್ ಪೈಗಂಬರರು ಹುಟ್ಟಿ ಬಂದು ಈ ಒಂದು ನರಕ ಸದೃಶವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಅರಬ್ ದೇಶದಲ್ಲಿ ಭೂ ಕೈಲಾಸವನ್ನು ನಿರ್ಮಾಣ ಮಾಡಿದಂತ ಮಹಾತ್ಮರು, ಆ ಮಹಾತ್ಮರ ದಿವ್ಯ ಸಭೆ ಇಲ್ಲೇ. ಮಹನೀಯರು ತಾವೆಲ್ಲರೂ ಇದ್ದೀರಿ. ನನ್ನ ಒಂದು 4 ಮಾತುಗಳಲ್ಲಿ ಏನಾದರೂ ಯಾರಿಗಾದರೂ ಕಿಂಚಿತ್ ಬೇಸರವೆನಿಸಿದ್ದರೆ ಅದನ್ನು ದಯವಿಟ್ಟು ನಿಮ್ಮವನೇ ಎಂದು, ನಿಮ್ಮ ಮನೆಯ ಮಗನೆಂದು ಕ್ಷಮಿಸಿ, ನನ್ನನ್ನು ಹರಿಸಿ ಆಶೀರ್ವದಿಸಿ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ನುಡಿಗಳನ್ನ ಅಲ್ಲಾಹನ ಪಾದಕ್ಕೆ ಹಾಕಿ ಬರೋ ಭಾರತ್ ಮಾತಾ ಕಿ ಅಲ್ಲಾಹ್ ಜೈ ಹೋ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ಮೇಲೆ ಹೇಳ್ತಾ ಇದ್ದೇನೆ. ಧನ್ಯವಾದ. ನಮ್ಮ